ಪ್ರಿಯ ಸಹೋದರ ಸಹೋದರಿಯರೇ, ನಾವು ಧ್ಯಾನ ಮಾಡ್ತಾ ಇರುವ ವಾಕ್ಯ ಪರಮಗೀತ 2ನೇ ಅಧ್ಯಾಯ 15ನೇ ವಚನ ನಾವು ಓದಿ ನಾವು ಇಷ್ಟೋ ದಿವಸದಿಂದ ಅದನ್ನು ಧ್ಯಾನ ಮಾಡ್ತಾ ಇದ್ದೇವೆ. ಚಿಕ್ಕ ನರಿ ಇಡೀ ದ್ರಾಕ್ಷಿ ತೋಟವನ್ನು ಹಾಳು ಮಾಡುತ್ತಂತೆ. ಅದೇ ಚಿಕ್ಕ ನರಿ ಇವತ್ತು ನಮ್ಮ ಜೀವಿತದಲ್ಲಿ ಇತ್ತೆಂದರೆ ಅದು ನಮ್ಮ ಜೀವನವನ್ನೇ ಹಾಳು ಮಾಡುತ್ತೆ. ನಾನು ಹಿಂದಿನ ಸರ್ತಿ ಹೇಳಿದಂಗೆ ಈ ಚಿಕ್ಕ ನರಿ ಬೇರೆಯವರ ತೋಟ ಹಾಳು ಮಾಡಲ್ಲ, ಅದು ನನ್ನನ್ನೇ ಹಾಳು ಮಾಡುತ್ತೆ. ಅದಕ್ಕೆ ನಾನು ಈ ಚಿಕ್ಕ ನರಿಗಳು ನನ್ನ ಜೀವನದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ದಿಸ್ ಲಿಟಲ್ ಫಾಕ್ಸಸ್ ವರ್ಕಿಂಗ್ ಇನ್ ಮೈ ಲೈಫ್ ಅಂತ ಹೇಳಿ ಒಂದೊಂದಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ನಾವು ಇವತ್ತು ಇನ್ನೊಂದು ಸಂಗತಿ ನೋಡ್ಕೊಳ್ಳುವ. ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳ್ತೇನೆಂದರೆ, ಒಬ್ಬ ಮನುಷ್ಯನ ಒಳಗೆ ಏನು ಹೋಗುತ್ತೇನೋ ಅದು ಮನುಷ್ಯನನ್ನು ಹಾಳು ಮಾಡೋದಿಲ್ಲ. ಒಬ್ಬ ಮನುಷ್ಯನ ಒಳಗಿಂದ ಹೊರಗೆ ವಾಟ್ ಗೋಸ್ ಇನ್ ಸೈಡ್ ಅ ಮ್ಯಾನ್ ಡಸಂಟ್ ಡಿಫೈಲ್ ಹಿಮ್, ಬಟ್ ವಾಟ್ ಕಮ್ಸ್ ಔಟ್ ಆಫ್ ಅ ಮ್ಯಾನ್, ವಾಟ್ ಕಮ್ಸ್ ಔಟ್ ಆಲ್ ದೀಸ್ ಥಿಂಗ್ಸ್. ಇವೆಲ್ಲ ಸಂಗತಿಗಳು ಇದೆ ಅಲ್ಲ ನಮ್ಮ ಒಳಗೆ. ಪ್ರೈಡ್ ಇರ್ಬೋದು, ಆ್ಯಂಗರ್ ಇರ್ಬೋದು, ಹೇಟ್ರೆಡ್ ಇರ್ಬೋದು, ಜಲಸಿ ಇರ್ಬೋದು. ಅದೇ ಸಮಯದಲ್ಲಿ ನಾವು ನೋಡಿದೆ ಗುಣಗುಟ್ಟುದಿರ್ಬೋದು. ಪ್ರಿಯರೇ, ಇವು ಬಾಯಿಂದ ಹೇಗೆ ಹೊರಗೆ ಬರುತ್ತೆ ಅಂತ ನೀವು ಅಂದ್ಕೊಳ್ಬೋದು. ದಿಸ್ ಸ್ಪೀಕ್ಸ್ ವಿತ್ ಆರ್ ಆ್ಯಕ್ಷನ್ಸ್. ನಮ್ಮ ಕೃತ್ಯ ಮೂಲಕ ಇದು ಕಾಣಲ್ಪಡುತ್ತೆ. ಪ್ರಿಯರೇ, ಗ್ರಂಬ್ಲಿಂಗ್ ಅಫ್ಕೋರ್ಸ್ ನಾವು ಬಾಯಿ ತೆಗೆದು ನಾವು ಗ್ರಂಬಲ್ ಮಾಡ್ತೇವೆ. ಇಷ್ಟು ಸಮಯ ಏನಾಗುತ್ತೆ ಅಂದರೆ ನಾವು ಮಾಡುವ ಸಂಗತಿಯಿಂದ ನಮ್ಮ ಒಳಗೆ ಏನಿದೆ ಅಂತ ಕಾಣಲ್ಪಡುತ್ತೆ. ಪ್ರಿಯರೇ, ಇವತ್ತು ಇನ್ನೊಂದು ಸಂಗತಿಯನ್ನು ನಾವು ನೋಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಅದು ಯಾವುದೆಂದರೆ ಕಾಂಪ್ರಮೈಸ್ ಮಾಡೋದು, ಒಪ್ಪಂದ ಮಾಡಿಕೊಳ್ಳೋದು. ಈಗದ ಒಂದು ಸಿಚುವೇಶನ್ ನೋಡಿದರೆ ನಾವು ಎಷ್ಟೋ ಜನರನ್ನು ನೋಡಿ ನಾವು ಶಾಕ್ ಆಗಿಬಿಡ್ತೇವೆ. ಇವರು ಹೇಗೆ ಈ ವಿಷಯಕ್ಕೆ ಒಪ್ಪಂದ ಮಾಡಿಕೊಂಡ್ರು? ಹೌ ಡಿಡ್ ದೆ ಕಾಂಪ್ರಮೈಸ್ ಆನ್ ದಿಸ್ ಥಿಂಗ್ಸ್? ಒಂದು ವಚನ ದೇವರ ವಾಕ್ಯದಲ್ಲಿ ಓದ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಡ್ಯೂಟ್ರಾನಮಿ, ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 38ನೇ ವಚನ ಏನು ಹೇಳುತ್ತೆ? ಇಟ್ ಸೇಸ್ ದ್ಯಾಟ್, ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 38, ಡ್ಯೂಟ್ರಾನಮಿ ಚಾಪ್ಟರ್ 5 verse 32 say, "Ye shall observe to do therefore as the Lord your God hath commanded you. You shall not turn aside to the right hand or to the left. You shall walk in all the ways which the Lord your God hath commanded you, that you may live, and that it may be well with you, and that ye may prolong your days in the land which shall possess." If we do not compromise, ಯೆಹೋವ ದೇವರು ಈ ಆಜ್ಞೆಯನ್ನು ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲಿ ಜನರಿಗೆ ಕೊಟ್ಟಿದ್ದಾರೆ. ಏನೆಂದರೆ, ದೇವರು ಕೊಟ್ಟ ಮಾರ್ಗದಿಂದ ನಾವು, ದೇವರು ಕೊಟ್ಟ ಆಜ್ಞೆದಿಂದ ನಾವು ಲೆಫ್ಟ್ ಆಗಲಿ ರೈಟ್ ಆಗಲಿ ಟರ್ನ್ ಮಾಡಿಕೊಡ್ದು. ಅಷ್ಟೇ ಅಲ್ಲ, ನಾವು ದೇವರ ಪ್ರತಿಯೊಂದು ವಿಷಯದಲ್ಲಿ, ಪ್ರತಿಯೊಂದು ಆಜ್ಞೆಯಲ್ಲಿ ವಿ ಹ್ಯಾವ್ ಟು ಒಬೇ ಹಿಮ್. ದಟ್ ನಾವೇನು ಮಾಡ್ತೇವೆ ಅಂದರೆ, ವಿ ವಿಲ್ ಲೀವ್ and everything will be well with us, and that our days will be prolonged in the land, and ye shall possess. Ivattu people are running after success, people are running after big packages. Key is here. Key is, if you obey his word, if you do not compromise, you will live long. You will not have tension of cardiac arrest. You will not have tension of any sickness. Along with that, you will prosper. ಪ್ರಿಯರೇ, ಇವತ್ತು ಒಳ್ಳೆಯ ಆರೋಗ್ಯಕ್ಕೆ ನಾವು ಏನೆಲ್ಲ ಮಾಡ್ತಾ ಇದ್ದೇವೆ. ವಿ ಆರ್ ಸೋ ಪರ್ಟಿಕ್ಯುಲರ್ ಅಬೌಟ್ ಅವರ್ ಡಯಟ್. ವಿ ಆರ್ ಸೋ ಕೇರ್ಫುಲ್ ಇನ್ ವಾಟ್ ಆರ್ ವಿ ಈಟಿಂಗ್. ಅದೆಲ್ಲ ನಾವು ಮೆಷರ್ ಮಾಡಿಕೊಂಡು ತಿಂದರೂ ಸಹ, ಇವತ್ತು ನಾನು ಓದಿದ್ದೇನೆಂದರೆ, ಒಬ್ಬ ಯವನಸ್ಥ, he was so good in maintaining his diet, he was so good in exercising, he was just had a perfect health, but he had a cardiac arrest. ಪ್ರಿಯರೇ, ಇದನ್ನು ನಾನು ಓದಿದ ನಂತರ ನನಗೆ ಏನು ಅನ್ನಿಸ್ತೇನೆ ಅಂದರೆ, ಐ ನೀಡ್ ಗುಡ್ ಹೆಲ್ತ್, ಐ ಹ್ಯಾವ್ ಟು ಒಬೇ, ಐ ಶುಡ್ ನಾಟ್ ಕಾಂಪ್ರಮೈಸ್. ದೇವರ ವಾಕ್ಯ ಏನು ಹೇಳ್ತದೇನೆಂದರೆ, ನಿಮ್ಮ ಹೌದು ಆಗಿರಲಿ, ನಿಮ್ಮ ಇಲ್ಲ ಆಗಿರಲಿ, ಬೇರೆ ಎಲ್ಲ ಸೈತಾನದಿಂದ ಬಂದದು. ಇಟ್ ಈಸ್ ನಾಟ್ ಫ್ರಮ್ ಗಾಡ್. ದೇವರು ನಮಗೆ ಆದಿಕಾಂಡದಿಂದ ಪ್ರಕಟಣೆಯನ್ನು ಕೊಟ್ಟಿದ್ದಾರೆ, ಅನೇಕ ವಿಷಯವನ್ನು ನಮಗೆ ತಿಳಿಸಿದ್ದಾರೆ. ವಿ ಕ್ಯಾನ್ ನಾಟ್ ಕಾಂಪ್ರಮೈಸ್. ಬಟ್ ಟುಡೇ ಸ್ಯಾಡ್ ಥಿಂಗ್ ಏನಂದರೆ, ಅವರ್ ಕ್ರಿಶ್ಚಿಯನ್ ಸೊಸೈಟಿ, ವಿ ಆರ್ ಲಿವಿಂಗ್ ಇನ್ ಅ ಕಾಂಪ್ರಮೈಸ್ಡ್ ವರ್ಲ್ಡ್.
ಇವತ್ತು ನಾವು ಹೇಳ್ತೇವೆ ನಾವು ಕ್ರೈಸ್ತರ್ ಅಂತೇಳಿ, ಬಟ್ ನಮ್ಮ ನಡೆ ನುಡಿ, ನಮ್ಮ ಆಚಾರ ಪದ್ಧತಿಗಳು, ನಮ್ಮ ಬಾಯಿ ಮಾತುಗಳು, ನಮ್ಮ ಆ್ಯಕ್ಷನ್ಗಳು, ಇಟ್ಸ್ ನಥಿಂಗ್ ಡಿಫ್ರೆಂಟ್ ದೆನ್ ದ ಪೀಪಲ್ ಆಫ್ ದಿಸ್ ವರ್ಲ್ಡ್. ವೇರ್ ಕ್ಯಾನ್ ಐ ಸೇ ದಟ್ ಐ ಆಮ್ ನಾಟ್ ಕಾಂಪ್ರಮೈಸಿಂಗ್? ಪ್ರಿಯರೇ, ನಮ್ಮನ್ನೇ ಇವತ್ತು ಪರೀಕ್ಷೆ ಮಾಡಿಕೊಳ್ಳುವ. ಎಲ್ಲರೂ ಮಾಡ್ತಾ ಇದ್ದಾರೆ, ಅದಕ್ಕೆ ನಾನು ಮಾಡ್ತಾನೆ. ಅದರ್ಸ್ ಆಮ್ ಐ ಬೋಲ್ಡ್ ಇನಫ್ ಟು ಸೇ ನೋ, ಐ ವಿಲ್ ನಾಟ್ ಡೂ ಇಟ್? ನಾನು ದಾನಿಯೇಲ ವಿಷಯದಲ್ಲಿ ಓದಬೇಕಾದ್ರೆ ಐ ವಾಸ್ ರಿಯಲಿ ಶಾಕ್ಡ್. ಅದನ್ನು ನಾವು ಓದ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್, ದ ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ 1. ನಮಗೆ ಇವೆಲ್ಲ ಕತೆ ಗೊತ್ತಿದೆ, ಆದರೆ ನಾನು 11ನೇ ವಚನದಿಂದ ಓದ್ತೇನೆ. ದಾನಿಯೇಲ ಮೊದಲನೇ ಗ್ರಂಥ 11ನೇ ವಚನ. Then sent Daniel to Melzar, whom the prince of the eunuchs had set over Daniel, Hananiah, Mishael, and Azariah. Prove thy servants, I beseech thee, 10 days, and let them give us pulse to eat and water to drink. Then let our countenance be looked upon before thee, and the countenance of the children that eat of the portion of the king's meat, and as thou seest, deal with thy servant. So he consented to them in this matter and proved them 10 days. ಇದು ಬಹಳ ಆಶ್ಚರ್ಯವಾದ ಸಂಗತಿ. They were not in their own land. They were taken bondage. They were bonded slave in the palace. ಪ್ರಿಯರೇ, ಇವರನ್ನು ಸೆರೆ ಹಿಡ್ಕೊಂಡು ಹೋದವರು, ಸೆರೆ ಹಿಡ್ಕೊಂಡು ಹೋದವ್ರಿಗೆ ಏನಿರುತ್ತೆ ಅಂದರೆ, ದೇ ಹ್ಯಾವ್ ನೋ ಸೇ. ಅವ್ರಿಗೆ ಏನೂ, ಅವರ ಮಾತು ಯಾರೂ ಕೇಳಲ್ಲ. ಅಂಥದ್ದಲ್ಲಿ ಇಲ್ಲಿ ಅವರು ಆಹಾರ ವಿಷಯದಲ್ಲಿ ಮಾತಾಡಬೇಕಾದ್ರೆ ಅವ್ರಿಗೆ ಕೊಡುವ ಆಹಾರವನ್ನು ಈ ದೇವರ ಮಕ್ಕಳು ಏನು ಹೇಳ್ತಾರೇನೆಂದರೆ, ನಮಗೆ ಆಹಾರ ಬೇಡ. ದಟ್ ಫುಡ್ ಮೇ ಬಿ ಆಫರ್ಡ್ ಟು ಸಮ್ ಐಡಲ್ಸ್ ಆರ್ ಸಮಥಿಂಗ್ ಎಲ್ಸ್. ನಮಗೆ ಆಹಾರ ಬೇಡ, ನಮಗೆ ಇಂಥ ಸಿಂಪಲ್ ಆದ ಆಹಾರವನ್ನು ಕೊಡ್ರಿ. ಅವಾಗ ಅವರ ಮೇಲೆ ಇರುವ ಹೆಡ್ ಏನಂತಾನೆಂದರೆ, ಬಟ್ ದೆರ್ ವಿಲ್ ಬಿ ಅ ಲಾಟ್ ಆಫ್ ಡಿಫ್ರೆನ್ಸ್. ನೀವು ಆಹಾರ ತಿಂದಿಲ್ಲ ಅಂದರೆ, ಆ ದ್ರಾಕ್ಷಿ ರಸವನ್ನು ನೀವು ತಿಂದಿಲ್ಲ ಅಂದರೆ, ಯುವರ್ ಹೆಲ್ತ್ ವಿಲ್ ಡಿಟೋರಿಯೇಟ್. ನೀವು ಸಣ್ಣಗಾಗ್ತೀರಾ, ನೀವು ವೀಕ್ ಆಗ್ತೀರಾ. ಇಲ್ಲಿ ಇವರು ದೇವರ ಮಕ್ಕಳು ಸ್ಟ್ರಾಂಗ್ ಆಗಿ ನಿಲ್ತು ಕಾಂಪ್ರಮೈಸ್ ಮಾಡಲ್ಲ. ದೇ ಜಸ್ಟ್ ಪಾಯಿಂಟ್ ಬ್ಲ್ಯಾಂಕ್ ದೇ ಸೇ, ವಿ ವಿಲ್ ನಾಟ್ ಡೂ ಇಟ್, ವಿ ವಿಲ್ ನಾಟ್ ಈಟ್ ದಟ್ ಫುಡ್. ಪ್ರಿಯರೇ, ಇಂಥ ಸ್ಥಿತಿಯಲ್ಲಿ ನಾನಿದ್ದರೆ, ಇವತ್ತು ನಾವೊಂದು ಕಡೆ ಕೆಲಸ ಮಾಡ್ತಾ ಇದ್ದೇವೆ ತಿಳ್ಕೊಳ್ರಿ, ನಮ್ಮ ಕಲೀಗ್ಸ್ ಎಲ್ಲ ಇದ್ದಾರೆ, ಅವರು ಏನೋ ಅವರ ಮನೇಲಿ ಏನೋ ಒಂದು ಟ್ರೆಡಿಷನ್ ಪ್ರಕಾರ ಏನೋ ಒಂದು ಮಾಡ್ಕೊಂಡಿರ್ತಾರೆ, ವಿಚ್ ವಿ ನೋ ಈಸ್ ರಾಂಗ್. ದೇವರ ವಾಕ್ಯ ಪ್ರಕಾರ, ಪೌಲ ಬರೆದ ಪ್ರಕಾರ ನಮಗೆ ಗೊತ್ತಿದೆ, ನಾವು ಅದನ್ನು ಸೇವಿಸಬಾರ್ದು. ಆದರೆ ಎಲ್ಲ ನನ್ನ ಕಲೀಗ್ಸ್ ಮುಂದೆ ಅವರು ತಂದು ಕೊಟ್ಟದಾಗ ನಾನು ಬೇಡ ಹೇಳಿದರೆ, ಇಷ್ಟೋ ಜನರು ಏನು ಹೇಳ್ತಾರೇನೆಂದರೆ, ಇಲ್ಲ ಸಿಸ್ಟರ್, ಅವ್ರಿಗೆ ಬೇಸರ ಆಗಬಾರ್ದಂತ ನಾವು ಅದನ್ನು ತಗೊಳ್ತೇವೆ, ಬಟ್ ನಾವು ಅದನ್ನು ಸೇವಿಸೋದಿಲ್ಲ, ನಾವು ಎಲ್ಲಾದರೂ ಡಸ್ಟ್ಬಿನಲ್ಲಿ ಚೆಲ್ತೇವೆ. ಇಲ್ಲ, ಐ ವಿಲ್ ನಾಟ್ ಅಗ್ರಿ ಟು ದಟ್. ವೆನ್ ಇಟ್ ಕಮ್ಸ್ ಫಾರ್ ಅಸ್ ಟು ಥಿಂಕ್ ಅಬೌಟ್ ಕಾಂಪ್ರಮೈಸ್, ಐ ಆಮ್ ವೆರಿ ಸ್ಟ್ರಾಂಗ್ ಆನ್ ದ್ಯಾಟ್ ಪಾಯಿಂಟ್. ಇಲ್ಲ, ಈಗ ನಾವು ಅವ್ರಿಗೆ ಏನಾದರೂ ನಮ್ಮ ದೇವರದು ಇದು ಅಂತ ಕೊಟ್ಟರೆ, ಈಗ ಯಾರಿಗೋ ಸಿಕ್ಕಿದ್ದಾರೆ, ನಮ್ಮ ಸಭೆಯಲ್ಲಿ ಪ್ರಾರ್ಥನೆ ಮಾಡಿದ ಎಣ್ಣೆ ಇದೆ, ನಾವು ನಿಮಗೆ ಕೊಡ್ಬೋದಂತ ಹೇಳಿದಾಗ ಪಾಯಿಂಟ್ ಬ್ಲ್ಯಾಂಕ್ ಅವ್ರು ಬೇಡ ಹೇಳ್ತಾರೆ. ಇಲ್ಲ, ನಮಗೆ ಅದರ ಮೇಲೆ ನಂಬಿಕೆ ಇಲ್ಲ, ನಾವು ಅದನ್ನು ತಗೊಳ್ಳೋದಿಲ್ಲ. ನಾವು ಯಾಕೆ ಅವರು ಕೊಟ್ಟದ್ದು ತಗೊಳ್ತವೇನೆಂದರೆ, ನಾವು ಅಲ್ಲಿ ಕಾಂಪ್ರಮೈಸ್ ಮಾಡ್ತೇವೆ. ಏನು ಕಾಂಪ್ರಮೈಸ್ ಮಾಡ್ತೇವೆ? ಎಲ್ಲ ಒಂದೇ, ನಾವು ಸೇವಿಸೋದಿಲ್ಲ. ಇಲ್ಲಿವರು ಏನು ಹೇಳಿದರು ಪ್ರಿಯರೇ, ಇವರಿಗೆ ಅದೇ ಕ್ಷಣದಲ್ಲಿ ಏನಾದರೂ ಶಿಕ್ಷೆ ಆಗ್ಬೋದಿತ್ತು. ಆದರೆ ಅವರು ದೇವರ ಮಕ್ಕಳಾದ ಕಾರಣ ಅವರು ಒಂದನ್ನು ತೀರ್ಮಾನ ಮಾಡ್ತಾರೇನೆಂದರೆ, ಏನೇ ಬರಲಿ ನಾವು ಇದನ್ನು ಎಕ್ಸೆಪ್ಟ್ ಮಾಡೋದಿಲ್ಲ. ಅದ ತಕ್ಕನೇ ದೇವರವರನ್ನು ಆಶೀರ್ವಾದ ಮಾಡಿದರು. ಆದರೆ ಇನ್ನೊಬ್ಬರ ವಿಷಯದಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ಕೊಳ್ಳುವ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಎಕ್ಸೋಡಸ್, ವಿಮೋಚನಾ ಕಾಂಡ, ಅದು 32ನೇ ಅಧ್ಯಾಯ. ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಎಕ್ಸೋಡಸ್ ಚಾಪ್ಟರ್ 34. ಇಲ್ಲಿ ಆರೋನಿನ ವಿಷಯದಲ್ಲಿ ನಾವು ನೋಡ್ತೇವೆ. ಮೋಶೆ 10 ಆಜ್ಞೆ ತಗೊಂಡು ಬರಲಿಕ್ಕೆ ಸೀನಾಯಿ ಬೆಟ್ಟ ಮೇಲೆ ಹೋಗಿರ್ತಾರೆ. ಅಲ್ಲಿ 40 ದಿನ 40 ರಾತ್ರಿ ಅಲ್ಲಿ ಇರಬೇಕಾದ್ರೆ, ಇಲ್ಲಿ ಈ ದೇವರ ಜನರು ದೇವರು ಮಾಡಿದ ಅದ್ಭುತವನ್ನು ನೋಡಿ ಎಲ್ಲವನ್ನೂ ಅವರು ಅನುಭವಿಸಿ ಅವರು ಆರೋನನ್ನು ಹಿಡ್ಕೊಂಡು ಏನು ಹೇಳ್ತಾರೆ ಅಂದರೆ, ಮೋಶೆ ಬರುವುದಿಲ್ಲ, ಮೋಶೆ ಅಲ್ಲಿನೇ ಅವನಿಗೆ ಏನಾಯ್ತಂತ ಗೊತ್ತಿಲ್ಲ, ಅದಕ್ಕೆ ಇವಾಗ ನೀನು ನಮಗೆ ಏನು ಮಾಡಬೇಕಂದರೆ ಒಂದು ಬಸವನ್ನು ನೀನು ಮಾಡಬೇಕು.
ಆರೋನು ಇಂಥದಕ್ಕೆ ಅವನು ಇಲ್ಲವೇ ಇಲ್ಲ, ನಾನಿದನ್ನು ಮಾಡುವುದೇ ಇಲ್ಲ ಅಂತ ಈ ಮಾತಲ್ಲಿ ಹೇಳಿಲ್ಲ ಪ್ರಿಯ. ಅವನು ಏನು ಹೇಳ್ತಾನೆ ಅಂತ ನಾವಿಲ್ಲಿ ನೋಡ್ಕೊಳ್ಳುವ. ಲೆಟ್ಸ್ ರೀಡ್ ಚಾಪ್ಟರ್ 32 ಆ್ಯಂಡ್ ವರ್ಸ್ 4. ಏನು ಹೇಳ್ತದೆ, ಏನು ಮಾಡ್ತಾರೆ ಇಲ್ಲಿ ಅಂತ ನಾವು ನೋಡ್ಕೊಳ್ಳುವ. ಆ್ಯಂಡ್ ಆಲ್ ದ ಪೀಪಲ್ ಬ್ರೋಕ್ ಆಫ್ their gold earrings which were in their ears and brought them unto Aaron. And he received them at their hand and fashioned it with graving tool after he had made it a molten calf. And they said, These be thy gods, O Israel, which brought thee up out of the land of Egypt. And when Aaron saw it, he built an altar before it. And Aaron made proclamation and said, Tomorrow is a feast to the Lord. Tomorrow is a feast to the Lord ಅಂತ ಆರೋನ್ ಮೋಶೆ ಜೊತೆ ನಿಲ್ತಾವ. ಆರೋನ್ ಮೋಶೆ ಜೊತೆ ಪ್ರತಿಯೊಂದು ಸರ್ತೆ ಫರೋ ಮುಂದೆ ಹೋಗಿ ನಿಲ್ತಾವ. ಆರೋನ್ ಮೋಶೆ ಮಾಡಿದ ಮೋಶೆ ಮೂಲಕ ದೇವರು ಮಾಡಿದ ಎಲ್ಲ ಅದ್ಭುತ ಕಾರ್ಯದಲ್ಲಿ ಇದ್ದಾವ. ಅವನಿಗೆ ಈ ಪರಿಸ್ಥಿತಿ ಬಂದಾಗ ಅವನು ಏನು ಮಾಡಿದ? What did he do? He gathered all their gold ornaments and he made a calf out of that. And he made a golden calf and he pronounced it to be the Lord. ಪ್ರಿಯರೇ, how can you do something like that? ಹೇಗೆ ನಾವು ಇಷ್ಟು ಮಟ್ಟಿಗೆ ನಾವು ಕಾಂಪ್ರಮೈಸ್ ಮಾಡಿದೆ? ಆದರೆ ಇವತ್ತಿನ ಲೋಕ ಇರುವುದೇ ಕಾಂಪ್ರಮೈಸ್ ಮಾಡೋ ಲೋಕ. ಎಲ್ಲರೂ ಮಾಡ್ತಾರೆ ರೀ, ಆ ಸೇವಕರು ಮಾಡ್ತಾರೆ, ಆ ದೊಡ್ಡ ಪ್ರೀಚರ್ ಮಾಡ್ತಾರೆ, ಅವರು ಮಾಡ್ತಾರೆ. ಪ್ರೇರೆ, ನಾವು ಒಂದನ್ನು ನೋಡ್ತಾ ಇದ್ದೇವೆ, ನಾವು ಕಡೆ ಕಾಲದಲ್ಲಿ ಇದ್ದೇವೆ. ಈ ಚಿಕ್ಕ ಚಿಕ್ಕ ನರಿಗಳು ಯಾರಿಗೂ ನಾನು ಮಾಡಿದ್ದು ಗೊತ್ತಾಗಲ್ಲ, ನಾನು ಇದೊಂದು ಪಾಪ ಮಾಡ್ತಾ ಇದ್ದೇನೆ, ನೋ ಬಡಿ ನೋಸ್ ವಾಟ್ ಐ ಆಮ್ ಡೂಯಿಂಗ್ ಅಂತ ಹೇಳಿ ನಾವು ಮಾಡ್ತಾ ಇರ್ಕೊಂಡು ವಿ ಕಾಂಪ್ರಮೈಸ್ ಟು ದ ಲಸ್ಟ್ ಆಫ್ ದಿಸ್ ವರ್ಲ್ಡ್, ವಿ ಕಾಂಪ್ರಮೈಸ್ ಟು ದ ಲಸ್ಟ್ ಆಫ್ ದಿಸ್ ಐಸ್, ವಿ ಕಾಂಪ್ರಮೈಸ್ ಫಾರ್ ದ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್. ಆ್ಯಂಡ್ ವಾಟ್ ಡು ವಿ ಡೂ? ವಾಟ್ ಡು ವಿ ಗೆಟ್? ಇದನ್ನು ನೋಡಿದ ಮೇಲೆ 3,000 ಜನರು ಅಲ್ಲೇ ಸತ್ತು ಬೀಳ್ತಾರೆ. God smites 3,000 people. Our God is a zealous God and he will never allow compromise. ಪ್ರಿಯರೇ, am I compromising? ನನ್ನ ನೆಂಟರು ಎಲ್ಲ ಬೇರೆ ಹಿನ್ನೆಲೆಯಿಂದ ಬಂದಿದ್ದಾರೆ. ಬಟ್ ನಮ್ಮ ಮನೇಲಿ ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ. ಅವರು ಹೇಳ್ತಾರೆ, ಇದು ನಮ್ಮ ಸಂಪ್ರದಾಯ, ನಮ್ಮ ಅಜ್ಜ ಅಜ್ಜಿನವ್ರು ಮಾಡಿದ ಸಂಪ್ರದಾಯ, ಅದಕ್ಕೆ ನಾವು ಮಾಡಲೇಬೇಕು. ಡೂ ವಿ ಹ್ಯಾವ್ ದ ಗಟ್ಸ್ ಟು ಸ್ಟ್ಯಾಂಡ್ ಆ್ಯಂಡ್ ಸೇ ನೋ, ಐ ಆಮ್ ನಾಟ್ ಗೋಯಿಂಗ್ ಟು ಡೂ ದಿಸ್? ಹೇಳ್ತೇವೆ ಪ್ರಿಯರೇ? ನಾವೇನು ಹೇಳ್ತೇವೆ? ನಮ್ಮ ದೇವರಿಗೆ ಎಲ್ಲ ಗೊತ್ತು, ನಮ್ಮ ದೇವರಿಗೆ ನಮ್ಮ ಮನಸ್ಸು ಗೊತ್ತು. ನಾವು ಇಂಥ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ಇದ್ದರೂ ನಮ್ಮ ದೇವರಿಗೆ ಗೊತ್ತು ಇಲ್ಲ. ಶದ್ರಕ್ ಮೇಷಕ್ ಅಬೇದ್ನೆಗೋದ ಕಷ್ಟ ನಮಗೆ ಇಲ್ಲ. ಅವ್ರಿಗೆ ಏನು ಬಂದಿತ್ತೆ ಅಂದರೆ, ಮೂರ್ತಿಗೆ ನೀವು ಅಡ್ಡ ಬೀಳದೇ ಇದ್ದರೆ ನಿಮಗೆ ಸುಡೋ ಬೆಂಕಿದಲ್ಲಿ ನಿಮ್ಮನ್ನು ಹಾಕ್ತವೆ. ಅಷ್ಟು ಹಾಕಿದರೂ ಸಹ ದೇ ನೆವರ್ ಕಾಂಪ್ರಮೈಸ್ಡ್. ಆ್ಯಮ್ ಐ ಅ ಕಾಂಪ್ರಮೈಸರ್? ಇವತ್ತು ನಮ್ಮ ಕಾಂಪ್ರಮೈಸ್ ಲಿಮಿಟ್ ಎಲ್ಲಿವರೆಗೆ ಹೋಗಿದೆ ಅಂದರೆ, ರೀಸೆಂಟಾಗಿ ನಾನು ಒಬ್ಬರು ನನ್ನ ಜೊತೆ ಮಾತಾಡ್ತಾ ಇದ್ರು. ಅವರು ಹೇಳ್ತಾ ಇದ್ರು, ಇದು ಆಫ್ ನಾಟ್ ಬೀಯಿಂಗ್ ಅನ್ಈಕ್ವಲಿ ಯೋಕ್ಟು. ಒಬ್ಬ ಕತ್ತಲೆಯಲ್ಲಿ ಇರುವವನಿಗೆ ಬೆಳಕಲ್ಲಿ ಇರುವವ್ರಿಗೆ ಏನು ಸಂಬಂಧ? ಇದು ಮದುವೆ ವಿಷಯ ನಾನು ಮಾತಾಡ್ತಾನೆ. ಪೌಲ ಬರೀತಾರೇನೆಂದರೆ, ವಿ ಕ್ಯಾನ್ ನಾಟ್ ಬಿ ಅನ್ಈಕ್ವಲಿ ಯೋಕ್ಡ್. ಒಬ್ಬ ಬಿಲೀವರು ಒಬ್ಬರು ಅನ್ಬಿಲೀವರನ್ನು ಮದುವೆ ಆಗೋದು ತಪ್ಪು ಅಂತ ಅವ್ರು ಬರೀತಾ ಇದ್ದಾರೆ. ಆದರೆ ಇವತ್ತು ನಾವೇನು ಮಾಡ್ತಾ ಇದ್ದೇವೆ, ಸಭೆಯಲ್ಲಿ ನಾವೇನು ಮಾಡ್ತಾ ಇದ್ದೇವೆ, ವೆರಿ ಸ್ಯಾಡ್ ಟು ಸೇ ಅಬೌಟ್ ದಿಸ್, ಏನೆಂದರೆ ವಿ ಟ್ವಿಸ್ಟ್ ದ ವರ್ಡ್ ಆಫ್ ಗಾಡ್. ಅವರು ಏನು ಹೇಳಿದ್ದಾರೆ ಅವ್ರಿಗೇನೆಂದರೆ, ಇಲ್ಲ ಇದು ಕಾಂಟೆಕ್ಸ್ಟೇ ಬೇರೆ, ಇದರ ಬಗ್ಗೆ ಪೌಲ ಬರೆದಿದ್ದು ರೀತಿಯೇ ಬೇರೆ, ನಾವೊಬ್ಬರು ಅನ್ಯರನ್ನು ಮದುವೆ ಆಗ್ಬೋದಿತ್ತು. ನೋ, ದಿಸ್ ಈಸ್ ರಾಂಗ್, ದಿಸ್ ಈಸ್ ಅಗೇನ್ಸ್ಟ್ ದ ವರ್ಡ್ ಆಫ್ ಗಾಡ್. ನಾವಿವತ್ತು ಸಭೆಯಲ್ಲಿ ಸತ್ಯಕ್ಕೆ ಸುಳ್ಳಿಗೆ ಸತ್ಯ ಯಾಕೆ ಹೇಳ್ತೇವೆ ಅಂದರೆ, ನಮಗೆ ಭಯ. ಎಲ್ಲಿ ನಮ್ಮ ಕಾಂಗ್ರಿಗೇಷನ್ ಬಿಟ್ಟು ಹೋದರೆ, ಎಲ್ಲಿ ನಮ್ಮ ಆದಾಯ ಕಡಿಮೆ ಆದರೆ, ಪ್ರಿಯರೇ, ನಾವು ಸತ್ಯಕ್ಕೆ ನಿಲ್ತರೆ, ದಾನಿಯೇಲ, ಶದ್ರಕ್ ಮೇಷಕ್ ಅಬೇದ್ನೆಗೋ ದೇ ಸ್ಟುಡ್ ಫಾರ್ ದ ಟ್ರುತ್. ಅಲ್ಲಿ ಬೆಂಕಿದಲ್ಲಿ ಹಾಕಬೇಕಾದ್ರೂ ದೇ ಸ್ಟುಡ್ ಫಾರ್ ದ ಟ್ರುತ್. ಏನಾಯಿತು? ದ ಲಾರ್ಡ್ ಲಿಫ್ಟೆಡ್ ದೆಮ್ ಟು ದ ಗ್ರೇಟ್ ಹೈಟ್. ಇವತ್ತು ವಿ ಆರ್ ಲಿವಿಂಗ್ ಇನ್ ಅ ವರ್ಲ್ಡ್ ಆಫ್ ಕಾಂಪ್ರಮೈಸ್. ಇಷ್ಟು ಕಾಂಪ್ರಮೈಸ್ ಮಾಡ್ತವೆ ಪ್ರಿಯರೇ. ಇನ್ನೊಬ್ಬರ ಕತೆ ನಾವು ಇವತ್ತು ಓದ್ಕೊಳ್ಳುವ. ಅದು ನಾವು ದೇವರ ವಾಕ್ಯದಲ್ಲಿ, ಲೆಟ್ಸ್ ಓಪನ್ ಅವರ್ ಬೈಬಲ್ಸ್ ಟು ಫಸ್ಟ್ ಕಿಂಗ್, ಮೊದಲನೇ ಅರಸ, ಅದು 11ನೇ ಅಧ್ಯಾಯ. ಫಸ್ಟ್ ಕಿಂಗ್ ಚಾಪ್ಟರ್ 11. ಇಲ್ಲಿ ನಾವು ಸೊಲೊಮನ ವಿಷಯದಲ್ಲಿ ನೋಡ್ತಾ ಇದ್ದೇವೆ.
ಸೊಲೊಮನ್ ಯಾರು? ದಾವೀದನ ಮಗ. ಹಿ ವಾಸ್ ಅನಾಯಿಂಟೆಡ್ ಬೈ ಗಾಡ್ ಟು ಬಿ ಕಿಂಗ್. 2 ಸರ್ತಿ ದೇವರು ಅವನಲ್ಲಿ ಕನಸು ಮೂಲಕ ಅವನ ಹತ್ರ ಮಾತಾಡಿ, ಹಿ ವಾಸ್ ದ ಮೋಸ್ಟ್ ಇಂಟೆಲಿಜೆಂಟ್, ಫುಲ್ ಆಫ್ ವಿಸ್ಡಮ್ ಅಪಾನ್ ದ ಫೇಸ್ ಆಫ್ ದಿ ಅರ್ತ್. ಅವನ ಇಂಟೆಲಿಜೆನ್ಸ್ ಚೆಕ್ ಮಾಡಲಿಕ್ಕೆ ಶೀಬಾದ ರಾಣಿನೂ ಬಂದಳು. ಆ್ಯಂಡ್ ಹಿ ಬಿಲ್ಡ್ ದ ಹೌಸ್ ಆಫ್ ದ ಲಾರ್ಡ್. ದೇವರ ಆಲಯವನ್ನು ಅವನು ಕಟ್ಟಿದ. ದಾವೀದ ಹೇಳ್ತಾನೆ, ಐ ವಾಂಟ್ ಟು ಬಿಲ್ಡ್ ಅ ಹೌಸ್ ಫಾರ್ ಯು. ಆದರೆ ದೇವರು ಹೇಳ್ತಾರೆ, ನಿನ್ನ ಕೈ, ಯುವರ್ ಹ್ಯಾಂಡ್ ಈಸ್ ಫುಲ್ ಆಫ್ ಬ್ಲಡ್. ನೀನು ನನ್ನ ಆಲಯ ಕಟ್ಟುವುದಿಲ್ಲ, ನಿನ್ನ ಮಗ ನನಗೆ ಆಲಯ ಕಟ್ತಾನೆ. ಪ್ರಿಯರೇ, ಹಿ ಹ್ಯಾಡ್ ದ ಪ್ರಿವಿಲೇಜ್ ಟು ಬಿಲ್ಡ್ ದ ಟೆಂಪಲ್ ಆಫ್ ಗಾಡ್. ಆ್ಯಂಡ್ ವೆನ್ ಹಿ ಡೆಡಿಕೇಟೆಡ್ ದ ಟೆಂಪಲ್ ಆಫ್ ಗಾಡ್, ದ ಶಕೈನಾ ಗ್ಲೋರಿ ಕೇಮ್ ಇನ್ ಟು ದಟ್ ಪ್ಲೇಸ್. ಇಮ್ಯಾಜಿನ್ ವಾಟ್ ಅ ಮ್ಯಾನ್ ಆಫ್ ಗಾಡ್ ಹಿ ವಾಸ್. ಆದರೆ ಏನು ಮಾಡಿದ? ಅದು 11ನೇ ಅಧ್ಯಾಯ 1ನೇ ವಚನದಲ್ಲಿ ಓದ್ತಾನೆ. 1 Kings chapter 11 verse 1. But King Solomon loved many strange women, together with the daughter of Pharaoh, women of Moabites, Ammonites, Edomites, Sidonians, and Hittites, of the nations concerning which the Lord said unto the children of Israel, ye shall not go into them, neither shall they come in unto you, for surely they will turn away your heart after their gods. Solomon clave unto these in love. ಸ್ಪಷ್ಟವಾಗಿ ದೇವರು ಇವರಿಗೆ ಒಂದು ಆಜ್ಞೆಯನ್ನು ಕೊಟ್ಟಿದ್ರು. ಫ್ರಮ್ ದ ಬಿಗಿನಿಂಗ್ ಗಾಡ್ ಕೆಪ್ಟ್ ಟೆಲಿಂಗ್ ದೆಮ್, ವಿ ಹ್ಯಾವ್ ನಥಿಂಗ್ ಟು ಡೂ ವಿತ್ ದೀಸ್ ಪೀಪಲ್. ನಮಗೆ ಈ ಜನರ ಜೊತೆ ಯಾವುದೇ ಒಂದು ಸಂಬಂಧ ಇಲ್ಲ. We are not going to give our daughters in marriage to them, neither are we going to take their daughters. ನಮ್ಮ ಮಕ್ಕಳನ್ನು, ನಮ್ಮ ಹೆಣ್ಣು ಮಕ್ಕಳನ್ನು ಅವರಿಗೆ ಕೊಡೋದಿಲ್ಲ, ಅವರ ಹೆಣ್ಣು ಮಕ್ಕಳನ್ನು ನಾವು ತಗೊಳ್ಳೋದಿಲ್ಲ ಅಂತ ಸ್ಟ್ರಿಕ್ಟ್ ರೂಲ್. ಇಟ್ ವಾಸ್ ವೆರಿ ಸ್ಟ್ರಿಕ್ಟ್. God knows what he speaks. ದೇವರು ಏನು ಮಾತಾಡ್ತಾರೋ ದೇವರಿಗೆ ಗೊತ್ತು ಪ್ರಿಯರೇ. He knows what he speaks. Exactly, he said that these people will turn your hearts away. ನನ್ನಿಂದ ನಿಮ್ಮ ಹೃದಯವನ್ನು ಬೇರೆ ದೇವರಿಗೆ ತಕೊಂಡು ಹೋಗ್ತಾರೆ. ಆದರೆ ಸಾಲಮನ್ fell in love. He fell in love with all these ladies from different background. ಏನಾಯಿತು ಪ್ರಿಯರೇ? What the Bible says about it ಏನಂದರೆ, and he had 700 wives, princes, and 300 concubines, and his wives turned away his heart. For it came to pass, when Solomon was old, that his wives turned away his heart after other gods, and his heart was not perfect with the Lord his God, and was the heart of David his father. ಇಲ್ಲಿ ಬಹಳ ಬೇಸರವಾದ ಸಂಗತಿ. He compromised, saying, ವಾಟ್ ಈಸ್ ರಾಂಗ್? ಇವತ್ತು ಇಷ್ಟು ಜನ ಇಷ್ಟು ವಿಷಯಕ್ಕೆ ಕಾಂಪ್ರಮೈಸ್ ಮಾಡ್ತಾರೆ. ನಾವು ನೋಡ್ತೇವೆ, ಹಬ್ಬಗಳು ನಡೀತಾ ಇರುತ್ತೆ. ಹಬ್ಬಗಳು ನಡೆಯುವಾಗ ಮನೆ ಬಂದು ಹಣ ಕೇಳ್ತಾರೆ. ನಮ್ಮ ಹಬ್ಬ ಬರ್ತಾ ಇದೆ, ನಮಗೆ ಡೊನೇಷನ್ ಕೊಡ್ರಿ. ಇಷ್ಟು ಜನ ಏನು ಹೇಳ್ತಾರೆ ಗೊತ್ತಾ? ಅಯ್ಯೋ, ನಾವು ಈ ಏರಿಯಾದಲ್ಲಿ ಇರಬೇಕಲ್ಲ, ನಾವು ಈ ಏರಿಯಾದಲ್ಲಿ ಇರಬೇಕಾದ್ರೆ ನಾವು ಹಣ ಕೊಡಲೇಬೇಕಲ್ಲ, ಇಲ್ಲದ್ರೆ ನಮ್ಮ ಮೇಲೆ ಅವರು ಒಂಥರ ಕಣ್ಣಿಡ್ತಾರೆ, ನಾಳೆ ನಮಗೆ ಅವ್ರು ತೊಂದರೆ ಕೊಡ್ತಾರೆ. ಪ್ರಿಯರೇ, ಎಲ್ಲಕ್ಕಿಂತ ಮೇಲೆ ನಮ್ಮ ದೇವರಿದ್ದಾರೆ. ನಮ್ಮ ದೇವರು ನಮ್ಮನ್ನು ಕಾಯದೇ ಇದ್ದರೆ ನಮ್ಮನ್ನು ಯಾರೂ ಕಾಯಲಿಕ್ಕೆ ಆಗಲ್ಲ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ ಅಂದರೆ, ಇಫ್ ಗಾಡ್ ಬಿ ಫಾರ್ ಅಸ್, ಹೂ ಕ್ಯಾನ್ ಬಿ ಅಗೇನ್ಸ್ಟ್ ಅಸ್? ನಾವು ದೇವರಿಗೋಸ್ಕರ ನಿಲ್ತವ. ಅವ್ರು ಬಂದು ಹಣ ಕೊಡ್ರಿ ಅಂತ ಕೇಳಿದಾಗ, ಇಲ್ರಿ ನಾವು ಇದಕ್ಕೆಲ್ಲ, ನಾವು ಯಾವುದಕ್ಕೂ ಈ ಸಂಗತಿಗೆ ಎಲ್ಲ ನಾವು ಡೊನೇಷನ್ ಕೊಡೋದಿಲ್ಲ. ಸ್ವಲ್ಪ ಫೋರ್ಸ್ ಮಾಡ್ತಾರೆ. ಬಟ್ ವಿ ಹ್ಯಾವ್ ಟು ಟೇಕ್ ಅವರ್ ಸ್ಟ್ಯಾಂಡ್ ಆ್ಯಂಡ್ ವಿ ಹ್ಯಾವ್ ಟು ಸ್ಪೀಕ್ ಔಟ್ ಆ್ಯಂಡ್ ಸೇ, ಇಲ್ಲ, ವಿ ವಿಲ್ ನಾಟ್ ಡೂ ದ್ಯಾಟ್. ಆದರೆ ನಾವು ಏನು ಮಾಡ್ತೇವೆ ಅಂದರೆ, ಅಲ್ಲಿನೂ ಕಾಂಪ್ರಮೈಸ್ ಮಾಡಿಬಿಡ್ತೇವೆ. ಪಕ್ಕದ ಮನೆಯಲ್ಲಿ ಏನೋ ಒಂದು ಟ್ರೆಡಿಷನ್ ನಡೀತಾ ಇರುತ್ತೆ, ನಮಗೆ ಕರೀತಾರೆ, ನಾವು ಹೋಗ್ತೇವೆ. ಯಾಕೆ ನಾವು ಹೋಗ್ತೇವೆ? ಯಾಕೆಂದರೆ ಅವ್ರು ನಮ್ಮ ನೇಬರು, ನಾಳೆ ನಮಗೆ ಯಾವುದಕ್ಕೂ ಒಂದು ಸಂಗತಿಗೆ ಬೇಕಾಗುತ್ತೆ. ವಿ ಕಾಂಪ್ರಮೈಸ್ ದೇ. ಎಲ್ಲಕ್ಕಿಂತ ವರ್ಸ್ಟ್ ನಾವು ಏನು ಮಾಡ್ತೇವೆ ಅಂದರೆ, ಎಲ್ಲರೂ ಲಂಚ ತಗೊಳ್ತಾರೆ, ನಾವು ತಗೊಳ್ಳುವಲ್ಲಿ ಏನಾಗುತ್ತೆ? ಎಲ್ಲರೂ ಸುಳ್ಳು ಹೇಳ್ತಾರೆ, ನಾವು ಸುಳ್ಳು ಹೇಳೋದಲ್ಲಿ ಏನಾಗುತ್ತೆ? ಎಲ್ಲರೂ ಈ ಸಂಗತಿಗಳು ಮಾಡ್ತಾರೆ. ಪ್ರಿಯರೇ, ಎಲ್ಲರೂ ಏನೇ ಮಾಡಲಿ, ನಾನೇನು ಮಾಡ್ತಾ ಇದ್ದೇನೆ? ನಾವು ಇವಾಗ ಭಾಳ ಒಂದು ದುಃಖಕರವಾದ ಸಂಗತಿ ಏನೆಂದರೆ, ನಮ್ಮ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ. ಯಾರೋ ಅನ್ಯರು ಬಂದು ನಮಗೆ ನಮ್ಮ ಮಗನೂ ಅಥವಾ ಮಗಳನ್ನು ಮದುವೆಗೆ ಕೇಳಿದಾಗ ನಾವು ಇಮ್ಮಿಡಿಯೇಟ್ಲಿ ಎಸ್ ಅಂತವೆ.
ಆವಾಗ ನಾವು ಅವ್ರಿಗೆ ಕ್ವಶನ್ ಮಾಡಿದಾಗ ಅವ್ರು ಏನು ಹೇಳ್ತಾರೆ ಅಂದರೆ, ಎಲ್ಲಿ ಸಿಸ್ಟರ್ ಮದುವೆ ಆದ ಮೇಲೆ ನಾವು ಖಂಡಿತವಾಗಿ ಅವ್ರಿಗೆ ಸಭೆಗೆ ತಗೊಂಡು ಬರ್ತೇವೆ, ಮದುವೆ ಆದರೂ ಆಗಿ ನೋಡಲಿ, ಆಮೇಲೆ ನೋಡ್ರಿ ಅವರನ್ನು ನಾವು ದೇವರ ಬಳಿಗೆ ತಗೊಂಡು ಬರ್ತೇವೆ. ದೇವರ ಬಳಿಗೆ ತಗೊಂಡು ಬರೋದು ನಮ್ಮ ಕೆಲಸನ? ಅದು ಪವಿತ್ರಾತ್ಮ ಪಾಪದ ಅರುವನ್ನು ಉಂಟು ಮಾಡಿದಾಗ ಒಬ್ಬ ರಕ್ಷಣೆ ಹೊಂದ್ತಾರೆ. ಟು ವಾಟ್ ಎಕ್ಸ್ಟೆಂಟ್ ಡು ವಿ ಕಾಂಪ್ರಮೈಸ್? ಇವತ್ತು ನಮ್ಮ ಒಂದು ಸಮುದಾಯದಲ್ಲಿ ಇದು ಭಾಳ ನಡೀತಾ ಇದೆ. ನನ್ನದೊಂದು ಪರ್ಸ್ನಲ್ ಲೈಫಲ್ಲಿ ಭಾಳ ನಡೀತಾ ಇದೆ. ಯಾರು ನೋಡದೇ ಇರುವಾಗ, ಡು ಐ ಕಾಂಪ್ರಮೈಸ್? ಡು ಐ ಸಿ ದ ಥಿಂಗ್ಸ್ ದಟ್ ಐ ಆಮ್ ನಾಟ್ ಸಪೋಸ್ ಟು ಸಿ? ನನಗೆ ಗೊತ್ತಿದೆ ಈ ಸಂಗತಿಗಳು ನಾನು ನೋಡಬಾರ್ದು, ಆದರೆ ನಾವೇನು ಜಸ್ಟಿಫಿಕೇಷನ್ ಕೊಡ್ತೇವಲ್ಲ, ದೊಡ್ಡ ಸೇವಕರು ಇದನ್ನು ನೋಡ್ತಾ ಇಲ್ಲವ, ದೊಡ್ಡ ಸೇವಕರು ಇದನ್ನು ಮಾಡ್ತಾ ಇಲ್ಲವ, ಅವ್ರು ಮಾಡುವಾಗ ನಾನು ಯಾಕೆ ಮಾಡಬಾರ್ದು? ಪ್ರಿಯರೇ, ಈ ಸಣ್ಣ ನರಿ ಏನಿದೆ ಅಲ್ಲ, ಅದು ನನ್ನ ಜೀವನವನ್ನೇ ಹಾಳು ಮಾಡ್ತವೆ. ನನ್ನನ್ನೇ ನಾನು ಸರಿಪಡಿಸ್ಕೊಳ್ಬೇಕು. ಸ್ಕೂಲ್ ಡೇ ಬರುತ್ತೆ, ಆ್ಯನ್ಯುವಲ್ ಡೇ ಬರುತ್ತೆ, ಅವರು ಯಾವುದೋ ಒಂದು ಬಾಲಿವುಡ್ಡ, ಹಾಲಿವುಡ್ಡ, ಟಾಲಿವುಡ್ಡ, ಯಾವುದೋ ಒಂದು ವುಡ್ಡಿಂದೊಂದು ಸಾಂಗ್ ಹಾಕ್ತಾರೆ, ಅದಕ್ಕೆ ಡ್ಯಾನ್ಸ್ ಕಲಿಸ್ತಾರೆ. ನಾವು ಹೆಮ್ಮೆಯಿಂದ ನಮ್ಮ ಮಕ್ಕಳಿಗೆ ಆ ಸಾಂಗಲ್ಲಿ ನಾವು ಹಾಕ್ತೇವೆ. ಪ್ರಿಯರೇ, ಏನೋ ಒಂದು ಬೇರೆ ಸೆಕ್ಯುಲರ್ ಸಾಂಗ್ ಹಾಕಿ ಅದರಲ್ಲಿ ಏನು ಇಲ್ಲ ಅದರಲ್ಲಿ ಅಂದರೆ ಒಂದು ಮಾತು ಬೇರೆ. ಆದರೆ ಬೇರೆ ಸಂಗತಿಗೆ, ವಲ್ಗರಾದ ಸಂಗತಿಗೆ, ತಪ್ಪಾದ ಸಂಗತಿಗೆ ನಮ್ಮ ಮಕ್ಕಳನ್ನು ನಾವು ಅದಕ್ಕೆ ಹಾಕ್ತೇವೆ. ಯಾಕೆಂದರೆ ಅವರ ಸ್ಕೂಲಲ್ಲಿ ಇದ್ದಾರೆ ಅಲ್ಲ, ಆ ಸ್ಕೂಲಲ್ಲಿ ಇರಬೇಕಾದ್ರೆ ನಾವು ಅದಕ್ಕೆ ಕಾಂಪ್ರಮೈಸ್ ಮಾಡಲೇಬೇಕಲ್ಲ? ನೋ, ನಾವು ಆರಾಮ್ಸೆ ಹೇಳ್ಬೋದು. ನನ್ನ ಮಕ್ಕಳು ಸ್ಕೂಲಲ್ಲಿ ಕಲಿಬೇಕಾದ್ರೆ, ಪ್ರೇಸ್ ಗಾಡ್, ಅದೊಂದು ಕ್ರಿಶ್ಚಿಯನ್ ಸ್ಕೂಲ್ ಇತ್ತು, ಇಂಥ ಒಂದು ಸಂದರ್ಭ ಬಂದೇ ಇಲ್ಲ, ದೇವರ ನಾಮಕ್ಕೆ ಸ್ತೋತ್ರ. ಆದರೆ ಇವಾಗ ಇದೆಲ್ಲ ಹೆಚ್ಚಾಗ್ತಾ ಇದೆ. ಇದು ಹೆಚ್ಚಾದಾಗ ನಾವು ಕ್ರೈಸ್ತರು ಅದಕ್ಕೆ ಒಳಗಾಗ್ತವೆ. ಮತ್ತೇನು ಮಾಡ್ತೇವೆ? ಸ್ಕೂಲ್ ಡೇ ಬಂದಾಗ, ಅಥವಾ ಗ್ರ್ಯಾಜುಯೇಷನ್ ಡೇ ಬಂದಾಗ, ಅಥವಾ ಆ್ಯನ್ಯುವಲ್ ಡೇ ಬಂದಾಗ ನಾವೆಲ್ಲ ಮೊಬೈಲ್ಸ್ ಇಟ್ಕೊಂಡು ನಿಲ್ತು ನಮ್ಮ ಮಕ್ಕಳ ವಿಡಿಯೋ ತೆಗಿತೇವೆ. ಅವ್ರು ಯಾವ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ, ಯಾವುದೋ ಒಂದು ದೇವರ ಹಾಡು, ಯಾವುದೋ ಒಂದು ದೇವರಿಗೆ ಅವರು ಒಂದು ಮಹಿಮೆ ಸಲ್ಲಿಸ್ತಾ ಇದ್ದಾರೆ, ಅದಕ್ಕೆ ನಮ್ಮ ಮಕ್ಕಳು ಕುಣಿತಾ ಇದ್ದಾರೆ. ಆ್ಯಂಡ್ ವಿ ಆರ್ ಸೋ ಹ್ಯಾಪಿ ಅಬೌಟ್ ಇಟ್. ವಿ ಕಾಂಪ್ರಮೈಸ್ ಎವ್ರಿ ಸಿಚುವೇಶನ್. ವಿ ಕಾಂಪ್ರಮೈಸ್. ನಮಗೆ ಏನಾದರೂ ಪ್ರಾಬ್ಲಮ್ ಬಂದಾಗ ದೇವರು ಎಲ್ಲಿದ್ದಾರೆ? ವೇರ್ ಈಸ್ ಗಾಡ್? ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ, ವಿ ಆನರ್ ಹಿಮ್, ಹೀ ಆನರ್ಸ್ ಅಸ್. ಡು ಐ ಆನರ್ ಗಾಡ್? ಹೌ ಕ್ಯಾನ್ ಐ ಆನರ್ ಗಾಡ್? ಬೈ ನಾಟ್ ಕಾಂಪ್ರಮೈಸಿಂಗ್. ನಾನು ಸತ್ರೂ ಸಾಯ್ತಾನೆ ಹೊರತು, ಯೇಸು ಸ್ವಾಮಿಯ ಶಿಷ್ಯರೆಲ್ಲರ ಬಗ್ಗೆ ನಾವು ನೋಡ್ತೇವೆ, ದೇ ವರ್ ಆಲ್ ಕಿಲ್ಡ್. They never compromised. They never opened their mouth and they didn't say ಯೇಸು ಸ್ವಾಮಿ ಬಗ್ಗೆ, ಯೇಸು ಸ್ವಾಮಿ ಬಗ್ಗೆನೇ ನಿಲ್ತರು. ದೇ ಸ್ಟುಡ್ ಫಾರ್ ಹಿಮ್ ಟಿಲ್ ದ ಎಂಡ್ ಆ್ಯಂಡ್ ದೇ ವರ್ ಕಿಲ್ಡ್. ದೇ ವರ್ ಮಾರ್ಟಿಯರ್ಸ್. ಇವತ್ತು ಸಹ ಎಷ್ಟೋ ಜನರನ್ನು ಮಾರ್ಟಿಯರ್ಸ್ ಆಗಿದ್ದಾರೆ. ವೈ? ಬಿಕಾಸ್ ದೇ ಡೋಂಟ್ ಕಾಂಪ್ರಮೈಸ್. ಇವತ್ತು ನನ್ನ ಲೂಪ್ ಹೋಲ್ ಏನಿದೆ, ನನ್ನ ಚಿಕ್ಕ ನರಿ ನನ್ನ ಜೀವನವನ್ನು ಹಾಳು ಮಾಡ್ತಾ ಇರೋದು ಏನಿದೆ? ಪ್ರಿಯರೇ, ನಾನು ಕಾಂಪ್ರಮೈಸ್ ಮಾಡಿದರೆ ಆ ಶಾಪ ನನ್ನ ಮೇಲೆ, ನನ್ನ 4 ತಲೆ ಮೇಲೆ ಹೋಗುತ್ತೆ. ಬಟ್ ನಾನೊಬ್ಬ ನೀತಿವಂತರಾಗಿದ್ದರೆ 1000 ತಲೆ ಮೇಲೆ ಆಶೀರ್ವಾದ.